ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಹಾಗೂ ದೌರ್ಜನ್ಯವನ್ನು ಖಂಡಿಸಿ ಇನ್ನರ್ ವೀಲ್ ಕ್ಲಬ್ ಆಫ್ ಚಿಕ್ಕಮಗಳೂರು ವತಿಯಿಂದ ಆಗಸ್ಟ್ 24ರಂದು ಬೆಳಗ್ಗೆ 11 ಗಂಟೆಗೆ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಹನುಮಂತಪ್ಪ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಇನ್ನರ್ ವೀಲ್ ಕ್ಲಬ್ ಆಫ್ ಚಿಕ್ಕಮಗಳೂರು ಅಧ್ಯಕ್ಷರಾದ ಶಾಲಿನಿ ನಾಗೇಶ್ ಅವರು ತಿಳಿಸಿದರು. ಕೋಲ್ಕತ್ತಾದಲ್ಲಿ ಯುವ ವೈದ್ಯೆ ಡಾಕ್ಟರ್ ಮೌಮಿತಾ ದೇಶ್ಮುಖ್ ಅವರ ಅತ್ಯಾಚಾರ ಹಾಗೂ ಕೊಲೆ ಬಗ್ಗೆ ಒಂದು ಮೌನ ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾವು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀವಿ. ಹೌದು ಅದನ್ನು ತಡಿಬೇಕು. ಇದೊಂದೇ ಅಲ್ಲ, ಈ ಇನ್ಸಿಡೆನ್ಸ್ ಆದಮೇಲೆ ಇದು 5ನೇ ಪ್ರಕರಣನ ನಾವು ಕೇಳ್ತಾ ಇದ್ದೀವಿ. ಸೊ ಇದು ನಡಿಬಾರ್ದು ಅಂತ ಹೇಳಿ ನಾವು ಈ ಪ್ರೊಟೆಸ್ಟ್ನ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಅಂತಂದರೆ, ನೀವು ನಿಮ್ಮ ಮನೆಯಲ್ಲಿರೋ ಗಂಡಸರಿಗೆ ಮೊದಲು ಎಜುಕೇಟ್ ಕೊಡಿ ಅಂತ ನಾನು ಇದ್ರ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ. ಇಲ್ಲ ನಾವು ಯಾವಾಗಲೂ ಧ್ವನಿ ಎತ್ತುತ್ತಾನೇ ಇದ್ದೀವಿ. ಖಂಡಿತವಾಗ್ಲೂ ಎತ್ತುತ್ತಾ ಇದ್ದೀವಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮೌನ ಪ್ರತಿಭಟನೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಭಾಗವಹಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕು ಎಂದು ಕೋರಿದರು. 15-20 ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಾವು ಹನುಮಂತಪ್ಪ ಸರ್ಕಲಿಂದ ಆಜಾದ್ ಪಾರ್ಕ್ವರೆಗೂ ಮೌನವಾಗಿ ಮೆರವಣಿಗೆ ಮಾಡೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. 500-1000 ಸೇರ್ಬೋದು ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹೆಣ್ಮಕ್ಳಿಗೆ ಹೇಗೆ ನಾವು ಮರ್ಯಾದೆ ಕೊಡಬೇಕು. ಬರೀ ನಮ್ಮ ಅಕ್ಕ ತಂಗಿಯರನ್ನು ನೋಡಿಕೊಂಡ್ರಲ್ಲ, ಡಾಕ್ಟ್ರು ಯಾರ್ದೋ ಮಗಳು, ಯಾರ್ದೋ ತಂಗಿ ಅಕ್ಕ ಆಗಿದ್ಲಲ್ವ, ಅವಳನ್ನು ನೋಡ್ಕೋಬೇಕು. ಅದನ್ನು ನಾವು ನಮ್ಮ ಮನೆಯಿಂದ ಶುರು ಮಾಡಬೇಕು. ಎಲ್ಲನೂ ಪಾಲಿಟಿಷಿಯನ್ಸ್ ಮೇಲೆ ಬಿಟ್ಟರೆ ಹೇಗೆ ನಡೆಯುತ್ತೆ? ನಾವು ಹುಷಾರಾಗಿರಬೇಕು. ನಾವು ನಮ್ಮ ಪರಿಸರದಲ್ಲಿ ನಮ್ಮ ಸುತ್ತಮುತ್ತಲು ಹೇಗಿದೆ ಎಲ್ಲ ನೋಡಿಬಿಟ್ಟು ಏನಾದರೂ ಡೇಂಜರ್ ಅನಿಸಿದರೆ ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೋ ಏನೋ ಒಂದು ಕಂಪ್ಲೇಂಟ್ ಮಾಡಬೇಕು. ನಾವು ಹುಷಾರಾಗಿರಬೇಕು. ನಮ್ಮ ಕಣ್ಣು ಎಲ್ಲ ಕಡೆ ಇರಬೇಕು. ಸೊ ಆ ಥರ ಬೇರೆಯವ್ರ ಮೇಲೆ ಜವಾಬ್ದಾರಿ ಹಾಕಿ ಕೂತ್ಕೊಂಡ್ರಾಗಲ್ಲ. ನಾವು ನಮ್ಮ ಜವಾಬ್ದಾರಿ ಖುದ್ದಾಗಿ ನಾವೇ ನೋಡ್ಕೊಳ್ಬೇಕು. ನಾವು ಶನಿವಾರ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಅದು ಪ್ಲಕಾರ್ಡ್ಸ್ ಇಟ್ಕೊಂಡು ಮೌನವಾಗಿ ನಡೀತೀವಿ. ನಮಗೆ ತುಂಬ ಬೇಜಾರಾಗಿದೆ. ಯಾರಿಗೂ ಇದ್ರ ಬಗ್ಗೆ ಕಾಳಜಿ ಇಲ್ಲ. ಎಲ್ಲ ಪಾಲಿಟಿಷಿಯನ್ಸು ಆಗಲಿ ಯಾರೇ ಆಗಲಿ ಅವರ ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ. ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಯಾರೂ ಇಲ್ಲ. ಸೊ ನಾವು ನಮಗೇನು ಬೇಕು, ನಮ್ಮ ಹಕ್ಕುಗಳಿಗಾಗಿ ನಾವು ಇವತ್ತು ಶನಿವಾರ ರಸ್ತೆಗಿಳಿತಾ ಇದ್ದೀವಿ. ಪ್ರತಿಭಟನೆ ನಾವು ಎಲ್ಲ ಸಂಘ ಸಂಸ್ಥೆಯವ್ರದ್ದು ಸಹಕಾರ ಕೋರಿದ್ದೀವಿ. ಅವರೆಲ್ಲ ನಮ್ಮ ಜೊತೆ ಕೈಗೂಡಿಸ್ತಾ ಇದ್ದಾರೆ. ನಾವು ಅಲ್ಲಿಂದ ಹನುಮಂತಪ್ಪ ಸರ್ಕಲಿಂದ ಬ್ಯಾನರ್ಸ್ ಎಲ್ಲ ತೊಗೊಂಡು ನಮ್ಮದು ಒಂದು ಮೌನ ಪ್ರತಿಭಟನೆ ನಮ್ಮದು. ನಾವೆಲ್ಲ ಕಪ್ಪು ಉಡುಗೆ ತೊಡ್ತಾ ಇದ್ದೀವಿ. ಮತ್ತು ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಅವ್ರು ಯೂನಿಫಾರ್ಮಲ್ಲಿ ಬಂದಿರ್ತಾರಲ್ಲ, ಸೊ ಒಂದು ಬ್ಲ್ಯಾಕ್ ರಿಬ್ಬನ್ ಅವರಿಗೆ ಹಾಕಿ ನಮ್ಮದು ಒಂದು ಮೌನ ಹೋರಾಟ. ಯಾಕೆಂದರೆ ಅದು ನಾವು ಧಿಕ್ಕಾರ ಕೋರಿದ್ರೆ ಮತ್ತೆ ನಮ್ಮ ಮನೆಯವ್ರ ಮೇಲೆ ಕೂಗ್ತಂಗೆ ಆಗುತ್ತೆ. ಯಾಕೆಂದರೆ ಎಲ್ಲರೂ ನಮ್ಮವರು ಅಂತಂದಾಗ ನಾವು ಯಾರು ವಿರುದ್ಧ ಅಲ್ಲ, ಎಲ್ಲರೂ ಎಜುಕೇಟ್ ಆಗಬೇಕು. ಆಮೇಲೆ ಏನು ಮಾಡಬೇಕು ಅಂತಂದರೆ, ಮೇ ಬಿ ನಾವು ಕಲ್ಚರು ನಾವು ಕಳ್ಕೊಂಬಿಟ್ಟಿದ್ದೀವಿ. ನಮ್ಮದು ಏನು ಭಾರತೀಯ ಸಂಸ್ಕೃತಿ ಇತ್ತು ಮುಂಚೆ, ನಾವು ಅದನ್ನು ವೆಸ್ಟರ್ನೈಸ್ ಆಗ್ತಾಯಿದ್ದೀವಿ ತುಂಬ. ಸೊ ಏನಾಗ್ತಾಯಿದೆ, ಅದು ಆಗಬೇಕು. ಯಾಕಂದರೆ ಎಜುಕೇಷನ್ ಬೇಕು, ನಾವು ಮುಂದೆ ಹೋಗಬೇಕು. ನಾವು ವಿಶ್ವಗುರು ಆಗಬೇಕು ಅಂದಾಗ ನಮ್ಮ ಮಹಿಳೆಯರು ಕೆಲಸ ಮಾಡಲೇಬೇಕು. ಅವರಿಗೆ ಅಲ್ಲಿ ಸೆಕ್ಯೂರಿಟಿ ಬೇಕಾಗುತ್ತೆ. ಫಾರಿನ್ ಕಂಟ್ರೀಸಲ್ಲೆಲ್ಲ ತುಂಬ ಸೆಕ್ಯೂರಿಟಿ ಇರುತ್ತೆ. ಅವರೊಂದು ಬೆರಳು ಎತ್ತಿದ್ರೆ ಸಾಕು ಬೀಪ್ ಆಗುತ್ತೆ ಸರ್. ಅದು ಇಲ್ಲ, ಆ ಥರ ಇಲ್ಲ. ಅದೊಂದು ಬೇಕು. ಆಮೇಲೆ ಒಂದು ಡಿಜಿಟಲ್ ಅಬ್ಯೂಸ್ ತುಂಬ ಇದೆ ಸರ್. ಇವಾಗ ನಾವು ಈ ಥರ ಬಂದು ಇಲ್ಲಿ ನಿಂತಿದ್ದೀವಿ ಸರ್, ನಮ್ಗೊಂದು 1000 ಅವ್ರಿವರು ಮೆಸೇಜ್ ಕಳಿಸ್ತಾರೆ. ಆಮೇಲೆ ನಮ್ಮ ನಂಬರ್ಗಳು ಸಿಕ್ಕುತ್ತೆ. ಅದು ನಮಗೆ ತುಂಬ ಕಷ್ಟ ಆಗುತ್ತೆ ಸರ್. ಅದು ಆಮೇಲೆ ಏನಾದರೂ ಅದಕ್ಕೆ ಆ್ಯಕ್ಷನ್ ತಗೊಂಡ್ರೆ ಏನಾಗುತ್ತೆ ಹೇಳಿ, ತಪ್ಪಾಗುತ್ತೆ. ಆಮೇಲೆ ನಾವೇನು ಬೈಯಂಗಿರಲ್ಲ ಸರ್. ನಾವು ಒಬ್ಬೊಬ್ಬರೇ ಓಡಾಡ್ತಾ ಇರ್ತೀವಿ. ಸೆಕ್ಯೂರಿಟಿ ಬೇಕು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಅಧ್ಯಕ್ಷರಾದ ಕವಿತಾ ನಿಯತ್, ಕಾರ್ಯದರ್ಶಿ ಸಂಗೀತಾ ಕಾಮತ್, ಉಪಾಧ್ಯಕ್ಷರಾದ ನಯನಾ ಸಂತೋಷ್, ಶರ್ಮಿಳಾ ಶಶಿಧರ್ ಉಪಸ್ಥಿತರಿದ್ದರು.